ಎಲ್ಲ ವೀಕ್ಷಕರಿಗೆ ಅಮೃತ ಜೈ ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತೊಮ್ಮೆ ಸ್ವಾಗತ. ಮೊಟ್ಟೆ ಯೂಸ್ ಮಾಡದಿರನೆ ಆಮ್ಲೆಟ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋ ಅಲ್ಲಿ ನೋಡೋಣ. ಬರೀ ತರಕಾರಿ ಮತ್ತು ಹೆಸರುಬೇಳೆ ಹಾಕಿ ಮಾಡಿರುವಂತದ್ದು. ಇದು ನೀವು ಒಂದು ವೇಳೆ ವೆಜಿಟೇರಿಯನ್ ಆಗಿದ್ರೆ ಇದು ನಿಮಗೆ ಒಳ್ಳೆ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು. ತುಂಬಾ ಸಿಂಪಲ್ ಆಗಿ ಬೇಗ ಮಾಡಬಹುದು. ಇದು ಮಕ್ಕಳಿಗೆ ಅಂತೂ ಕೊಟ್ಟರು ಟಿಫನ್ ಬಾಕ್ಸ್ ಅಲ್ಲಿ ಕೊಡುವಾಗ ಹ್ಯಾಪಿಯಾಗಿ ತಿಂದು ಖಾಲಿ ಮಾಡಿಕೊಂಡು ಖಾಲಿ ಬಾಕ್ಸ್ ನ ಮನೆಗೆ ತಗೊಂಡು ಬರ್ತಾರೆ. ಇದಕ್ಕೆ ಮೂಂಗ್ಲೆಟ್ ಅಂತಾರೆ ಅಥವಾ ಇಂಡಿಯನ್ ವೆಜಿಟೇರಿಯನ್ ಆಮ್ಲೆಟ್ ಅಂತಾನೂ ಕರೀತಾರೆ. ಆಮ್ಲೆಟ್ ನು ಕೂಡ ಮೀರಿಸುವಷ್ಟು ರುಚಿಯಾಗಿರುತ್ತೆ. ಇದನ್ನ ಬ್ರೇಕ್ಫಾಸ್ಟ್ ಆಗಿ ತಗೊಳ್ಬಹುದು, ಇಲ್ಲ ಅಂದ್ರೆ ಒಂದು ಲೈಟ್ ಡಿನ್ನರ್ ಆಗಿನೂ ತಗೊಳ್ಬಹುದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಒಂದು ಕ್ಯಾಪ್ಸಿಕಮ್ ಮತ್ತೆ ಪನ್ನೀರಿಂದ ಡಿಪ್ ಮಾಡಿದ್ದೀನಿ. ಅದನ್ನು ಕೂಡ ಈ ಒಂದು ವಿಡಿಯೋ ತೋರಿಸ್ತೀನಿ ಯಾವ ರೀತಿಯಾಗಿ ಈ ಒಂದು ಡಿಪ್ ನ ರೆಡಿ ಮಾಡ್ಕೊಳ್ಬೇಕು ಅಂತ. ಈ ಒಂದು ಆಮ್ಲೆಟ್ ನ ಹೇಗೆ ಮಾಡೋದು ಅಂತ ವಿಡಿಯೋನ ನೋಡ್ಕೊಂಡು ಬರೋಣ. ಬೇಗ ಬೇಗ ಬನ್ನಿ. ಮೊದಲಿಗೆ ಒಂದು ಕಪ್ಪು ಹೆಸರು ಬೇಳೆನ ಅರ್ಧ ಗಂಟೆ ನೆನೆಸಬೇಕು. ನೆನೆಸಿರುವಂತ ಹೆಸರು ಬೇಳೆನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಶುಂಠಿ, 3 ಹಸಿಮೆಣಸಿನಕಾಯಿನೂ ಸೇರಿಸಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬರೋಣ. ರುಬ್ಕೊಂಡು ಬಂದ ನಂತರ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಕ್ಯಾಪ್ಸಿಕಮ್, 1 ಕಪ್ ಈರುಳ್ಳಿ, 1 ಕಪ್ ತುರಿದಿರೋ ಕ್ಯಾರೆಟ್, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ನೀರನ್ನ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಸ್ವಲ್ಪ ನೀರು ಅನಿಸ್ತು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬೋದು. ನನಗೆ ಬ್ಯಾಟರ್ ಸ್ವಲ್ಪ ಸಾಫ್ಟ್ ಅನಿಸ್ತು, ಅದಕ್ಕೆ ನಾನು ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಇದಕ್ಕೆ ಒಂದು ಡಿಪ್ಪನ್ನ ರೆಡಿ ಮಾಡ್ಕೊಳ್ಳೋಣ. ಅಂದ್ರೆ ಚಟ್ನಿ ತರ ಇರುವಂತದನ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಕ್ಯಾಪ್ಸಿಕಮ್ ತಗೊಂಡು ಅದನ್ನ ಚೆನ್ನಾಗಿ ಸುಟ್ಟು ಮೇಲೆ ಕಪ್ಪಿರುವಂತ ಭಾಗನ ತೆಗೆದು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು, ನೆನೆಸಿರುವಂತ ಕ್ಯಾಶ್ಯೂಸ್, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್, ಸ್ವಲ್ಪ ಮೊಸರನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ. ನಂತರ ಇದಕ್ಕೆ ಪನ್ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಪನ್ನೀರನ್ನ ಮುರಿದು ನುಣ್ಣಕ್ಕೆ ರುಬ್ಕೊಂಡು ಬಂದ್ರೆ ಈ ಒಂದು ಮೂಂಗ್ಲೆಟ್ ತಿನ್ನೋದಕ್ಕೆ ಡಿಪ್ ಅಥವಾ ಚಟ್ನಿ ರೆಡಿ ಆಗುತ್ತೆ. ಇದನ್ನ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿದ್ರೆ ಇದು ವೆಜಿಟೇಬಲ್ ಇಂದ ಮಾಡಿರುವಂತ ಡಿಪ್ ಅಂತ ಯಾರು ಹೇಳಲ್ಲ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಇನ್ನೂ ಟೇಸ್ಟ್ ಬರುತ್ತೆ. ಈಗ ನೆನೆಸಿಟ್ಟಿರುವಂತ ಈ ಒಂದು ಬ್ಯಾಟರ್ನ ತೆಗೆದು ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಈನೋನ ಆ್ಯಡ್ ಮಾಡ್ಕೊಳ್ಳೋಣ. ಇದು ಮೂಂಗ್ಲೆಟ್ ಮಾಡೋ ಟೈಮಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಟರ್ ರೆಡಿ ಆಯಿತು. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆನ ಹಾಕಿ, ನಿಮಗೆ ಎಣ್ಣೆ ಬೇಕಾಗಿದ್ರೂ ಹಾಕ್ಕೊಳ್ಬೋದು. ಈಗ ರೆಡಿ ಮಾಡಿಟ್ಟಿರುವಂಥ ಬ್ಯಾಟರ್ನ ಕೂಡ ಚೆನ್ನಾಗಿ ಬಾಣಲಿ ಪೂರ್ತಿಯಾಗಿ ಆಡಿಸ್ಕೊಳ್ಳೋಣ. ಸ್ವಲ್ಪ ಮಂದಕ್ಕೆ ಆಡಿಸ್ಕೊಳ್ಳೋಣ. ಇದಕ್ಕೆ ಪ್ಲೇಟ್ ಮುಚ್ಚಿ ಬೇಯಿಸೋಕ್ಕೆ ಬಿಡಿ. ಬೇಯಿಸಿದ ನಂತರ ಒಂದು ಕಡೆ ಬೆಂದ ನಂತರ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ. ತಿರುಗಿಸಿ ಆ ಕಡೆನೂ ಬೇಯೋದಕ್ಕೆ ಬಿಡೋಣ. ನೋಡಿ, ಎರಡೂ ಕಡೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಬೆಂದಿದೆ ಅಂತ. ಈಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನ ನೀವು ಹಾಗೇನೆ ತಿನ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಟ್ ಮಾಡ್ಕೊಂಡು ಆದ್ರೂ ತಿನ್ಬೋದು. ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಒಂದು ಪಿಜ್ಜಾ ಕಟ್ ಮಾಡೋ ತರ. ನೋಡಿ, ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ. ತಿಂದ್ರಂತೂ ಅಷ್ಟೇ ರುಚಿಯಾಗಿರುತ್ತೆ. ಇನ್ನು ಒಂದು ವೇಳೆ ನೀವೇನಾದ್ರೂ ಡಯಟ್ ಮಾಡ್ತಾ ಇದ್ರೆ ಒಂದು ಒಳ್ಳೆ ರೆಸಿಪಿ. ನೀವು ಮಾಡಿ, ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.